ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್. ನಾವು ಇವತ್ತು ಮನೆಯಲ್ಲೇ ಸುಲಭವಾಗಿ ಕೇಕ್ನ ಹೇಗೆ ಮಾಡ್ಬೋದು ಅಂತ ನಾನು ನಿನಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ಯಾವುದೇ ತರಹದ ಓವನ್ನ ಅವಶ್ಯಕತೆಯೂ ಇಲ್ಲ ಮತ್ತು ಎಗ್ ಅವಶ್ಯಕತೆ ಇಲ್ಲ. ಒಂದು ಬೌಲ್ ಮೈದಾಗೆ ಕಾಲು ಬಟ್ಲದಷ್ಟು ನಾನಿಲ್ಲಿ ಕಸ್ಟರ್ಡ್ ಪೌಡ್ರನ್ನು ತೊಗೊಂಡಿದ್ದೀನಿ. ಕಸ್ಟರ್ಡ್ ಪೌಡ್ರ್ ಇಲ್ಲ ಅಂತಂದರೆ ನೀವು ಮಿಲ್ಕ್ ಪೌಡ್ರಾದರೂ ತೊಗೋಬಹುದು. ಅದಕ್ಕೆ ಒಂದು ಅರ್ಧ ಬಟ್ಲದಷ್ಟು ಪೌಡರ್ ಶುಗರ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಒಂದು ಅರ್ಧ ಚಮಚ ಬೇಕಿಂಗ್ ಸೋಡಾ, ಒಂದು ಚಮಚ ಬೇಕಿಂಗ್ ಪೌಡರ್ನ ಹಾಕಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಅದನ್ನು ಜರಡಿ ಹಿಡ್ಕೊಂಡು ನೀಟಾಗಿ ಯಾವುದೇ ತರಹದ ಗಂಟಿಲ್ಲದ ಹಾಗೆ ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನಾವು 1 ಕಪ್ ಮೊಸರು, 1 ಕಪ್ ಅಡುಗೆ ಎಣ್ಣೆ, ನಾನಿಲ್ಲಿ ಅಡುಗೆ ಎಣ್ಣೆನ ಬಳಸಿದ್ದೀನಿ. 1 ಕಪ್ ಅಡುಗೆ ಎಣ್ಣೆ ಆದ ನಂತರ ಅದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಅದು ಗಟ್ಟಿಯಾಗಿದೆ ಅನಿಸಿದಾಗ ನಾವು 1 ಕಪ್ಪಿನಷ್ಟು ಅದಕ್ಕೆ ಹಾಲನ್ನು ಸೇರಿಸ್ಬೇಕು. ಆ ಹಾಲನ್ನ ಸೇರಿಸಿ ಮತ್ತೆ ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಇದನ್ನು ನೀಟಾಗಿ ಯಾವುದೇ ಗಂಟಿಲ್ಲದ ಹಾಗೆ ಅದನ್ನು ಮಿಕ್ಸ್ ಮಾಡಬೇಕು. ಅದಕ್ಕೆ ನಾನು 2-3 ಡ್ರಾಪ್ ವೆನಿಲಾ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ ನೀಟಾಗಿ ಚೆನ್ನಾಗಿ ದೋಸೆ ಹಿಟ್ಟಿನ ಹದಕ್ಕೆ ಅದನ್ನು ನಾವು ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಮೌಲ್ಡಿಗೆ ಎಣ್ಣೆಯನ್ನು ಸವರಿ ಆ ಬ್ಯಾಟರ್ನೆಲ್ಲ ಹಾಕಿ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕಬೇಕು. ಡ್ರೈ ಫ್ರೂಟ್ ಹಾಕಿದ ನಂತರ ನಾನು ಮೊದಲೇ ಇಲ್ಲಿ ಒಂದು ಪ್ಯಾನ್ ಪ್ರೀ ಹೀಟ್ಗೆ ಇಟ್ಟಿದ್ದೆ 10 ನಿಮಿಷ. ಅದಾದ ನಂತರ ಆ ಕೇಕನ್ನು ಹಾಕಿರ್ತಕ್ಕಂಥ ಮೌಲ್ಡನ್ನು ಅದರೊಳಗೆ ಇಟ್ಟು ಸ್ವಲ್ಪ ಆಫ್ಟರ್ 45 ಮಿನಿಟ್ಸ್ ನೋಡಿ ನಮ್ಮ ಕೇಕ್ ಹೇಗೆ ಬಂದಿದೆ ಅಂತ, ಅದು ಆಗಿದೆಯೋ ಇಲ್ಲ ಅಂತ ಒಂದು ಚಮಚದ ಮೂಲಕ ಈ ಥರ ನೋಡಬೇಕು. ಅದು ಅಂಟ್ಕೋಬಾರ್ದು ಚಮಚಕ್ಕೆ. ಇದು ಇವಾಗ ಆಗಿದೆ ಫ್ರೆಂಡ್ಸ್. ತೆಗೆಯೋಣ. ನೀಟಾಗಿ ತೆಗೆದು ಅದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ ಅಂತ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಈಗ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ. ಥ್ಯಾಂಕ್ ಯು.